ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 1/1/2026. ಪ್ರಾತಃಮುರಳಿ ಓಂ ಶಾಂತಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ತಂದೆಯ ಬಳಿ ರಿಫ್ರೆಶ್ ಆಗಲು ಬಂದಿದ್ದೀರಿ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ, ಇದರಿಂದ ಸದಾ ರಿಫ್ರೆಶ್ ಆಗುತ್ತೀರಿ. ಪ್ರಶ್ನೆ: ಬುದ್ಧಿವಂತ ಮಕ್ಕಳ ಮುಖ್ಯ ಲಕ್ಷಣಗಳೇನು? ಉತ್ತರ: ಬುದ್ಧಿವಂತ ಮಕ್ಕಳಿಗೆ ಅಪಾರ ಖುಷಿ ಇರುವುದು. ಒಂದು ವೇಳೆ ಖುಷಿ ಇಲ್ಲವೆಂದರೆ ಅವರು ಮಂದಬುದ್ಧಿಗಳಾಗಿದ್ದಾರೆ ಎಂದರ್ಥ. ಬುದ್ಧಿವಂತರು ಎಂದರೆ ಪಾರಸಬುದ್ಧಿಯಾಗುವರು. ಅವರು ಅನ್ಯರನ್ನು ಪಾರಸಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಆತ್ಮಿಕ ಸೇವೆಯಲ್ಲಿ ಬ್ಯುಸಿಯಾಗಿರುತ್ತಾರೆ. ತಂದೆಯ ಪರಿಚಯ ಕೊಡದೇ ಇರಲು ಆಗೋದೇ ಇಲ್ಲ. ಓಂ ಶಾಂತಿ. ತಂದೆಯು ಕುಳಿತು ತಿಳಿಸುತ್ತಾರೆ. ಈ ದಾದಾರವರು ಸಹ ತಿಳಿದುಕೊಳ್ಳುತ್ತಾರೆ, ಏಕೆಂದರೆ ತಂದೆಯ ಕುಳಿತು ದಾದಾರವರ ಮೂಲಕ ತಿಳಿಸಿಕೊಡುತ್ತಾರೆ. ಹೇಗೆ ನೀವು ತಿಳಿದುಕೊಳ್ಳುತ್ತೀರೋ ಹಾಗೆ ದಾದಾರವರು ತಿಳಿದುಕೊಳ್ಳುತ್ತಾರೆ. ದಾದಾರವರಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ, ಇದು ಭಗವಾನ್ ವಾಚವಾಗಿದೆ. ತಂದೆಯು ಮುಖ್ಯವಾಗಿ ಇದನ್ನೇ ತಿಳಿಸುತ್ತಾರೆ. ದೇಹಿ ಅಭಿಮಾನಿಯಾಗಿ ಇದನ್ನು ಏಕೆ ಹೇಳುತ್ತಾರೆ? ಏಕೆಂದರೆ ತಮ್ಮನ್ನು ಆತ್ಮನೆಂದು ತಿಳಿಯುವುದರಿಂದ ನಾವು ಪತಿತ ಪಾವನ ಪರಂಪಿತ ಪರಮಾತ್ಮನಿಂದ ಪಾವನರಾಗುತ್ತೀರಿ. ಇದು ಬುದ್ಧಿಯಲ್ಲಿ ಜ್ಞಾನವಿದೆ, ಎಲ್ಲರಿಗೂ ತಿಳಿಸಬೇಕಾಗಿದೆ. ನಾವು ಪತಿತರಾಗಿದ್ದೇವೆ ಎಂದು ಕರೆಯುತ್ತಾರೆ. ಅಂದ ಮೇಲೆ ಹೊಸ ಪ್ರಪಂಚವು ಖಂಡಿತ ಪಾವನವಾಗಿರುವುದು. ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವವರು ತಂದೆಯಾಗಿದ್ದಾರೆ. ಅವರನ್ನೇ ಪತಿತ ಪಾವನ ತಂದೆ ಎಂದು ಹೇಳಿ ಕರೆಯುತ್ತಾರೆ. ಪತಿತ ಪಾವನ ಜೊತೆಯಲ್ಲಿ ಅವರಿಗೆ ತಂದೆ ಎಂದು ಹೇಳುತ್ತಾರೆ. ತಂದೆಯನ್ನು ಆತ್ಮರು ಕರೆಯುತ್ತೀರಿ, ಶರೀರವು ಕರೆಯುವುದಿಲ್ಲ. ನಾವಾತ್ಮರ ತಂದೆಯು ಪಾರಲೌಕಿಕನಾಗಿದ್ದಾರೆ, ಅವರೇ ಪತಿತ ಪಾವನಾಗಿದ್ದಾರೆ. ಇದಂತೂ ಚೆನ್ನಾಗಿ ನೆನಪಿರಬೇಕು. ಇದು ಹೊಸ ಪ್ರಪಂಚವೇ ಅಥವಾ ಹಳೆ ಪ್ರಪಂಚವೇ ಎಂಬುದನ್ನಂತೂ ತಿಳಿದುಕೊಳ್ಳಬಹುದಲ್ಲವೇ? ಇಂಥ ಮಂದ ಬುದ್ಧಿಯವರು ಇದ್ದಾರೆ. ನಮಗೆ ಇಲ್ಲೇ ಅಪಾರ ಸುಖವಿದೆ, ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆಂದು ತಿಳಿಯುತ್ತಾರೆ. ಆದರೆ ಇದು ಸಹ ತಿಳಿದುಕೊಳ್ಳುವ ಮಾತಾಗಿದೆ. ಕಲಿಯುಗಕ್ಕೆ ಸ್ವರ್ಗವೆಂದು ಹೇಳಲು ಸಾಧ್ಯವಿಲ್ಲ. ಹೆಸರೇ ಆಗಿದೆ ಕಲಿಯುಗ. ಹಳೆಯ ಪತಿತ ಪ್ರಪಂಚ ಅಂತರವಿದೆಯಲ್ಲವೇ? ಮನುಷ್ಯರ ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳುವುದಿಲ್ಲ. ಸಂಪೂರ್ಣ ಜಡಜಡೀಭೂತ ಸ್ಥಿತಿಯಾಗಿದೆ. ಮಕ್ಕಳು ಓದದೇ ಇದ್ದರೆ ನೀವು ಕಲ್ಲು ಬುದ್ಧಿಯವರಾಗಿದ್ದೀರಿ ಎಂದು ಹೇಳುತ್ತಾರಲ್ವ? ತಂದೆಯು ಸಹ ಬರೆಯುತ್ತಾರೆ, ನಿಮ್ಮ ಗ್ರಾಮದ ನಿವಾಸಿಗಳು ಬಹಳ ಕಲ್ಲು ಬುದ್ಧಿಯವರಾಗಿದ್ದಾರೆ, ತಿಳಿದುಕೊಳ್ಳುವುದೇ ಇಲ್ಲ, ಏಕೆಂದರೆ ಅನ್ಯರಿಗೆ ತಿಳಿಸುವುದಿಲ್ಲ. ಸ್ವಯಂ ಪಾರಸ ಬುದ್ಧಿಯವರಾಗಿರುತ್ತೀರೆಂದರೆ ಅನ್ಯರನ್ನು ಮಾಡಬೇಕು, ಪುರುಷಾರ್ಥ ಮಾಡಬೇಕಾಗಿದೆ. ಇದರಲ್ಲಿ ನಾಚಿಕೆಯೇ ಮುಂತಾದ ಮಾತಿಲ್ಲ. ಆದರೆ ಮನುಷ್ಯರ ಬುದ್ಧಿಯಲ್ಲಿ ಅರ್ಧಕಲ್ಪದಿಂದ ಉಲ್ಟಾ ಶಬ್ದಗಳು ಬಿದ್ದಿರುವ ಕಾರಣ ಅದನ್ನು ಮರೆಯುತ್ತಿಲ್ಲ. ಹೇಗೆ ಮರೆಸುವುದು? ಅದೆಲ್ಲವನ್ನು ಮರೆಸುವ ಶಕ್ತಿಯೂ ಸಹ ಒಬ್ಬ ತಂದೆಯ ಬಳಿ ಇದೆ. ತಂದೆಯ ವಿನ ಮತ್ತಾರು ಈ ಜ್ಞಾನ ಕೊಡಲು ಸಾಧ್ಯವಿಲ್ಲ. ಅಂದಮೇಲೆ ಎಲ್ಲರೂ ಅಜ್ಞಾನಿಗಳಾದರು. ಅಂದಮೇಲೆ ಅವರಿಗೆ ಮತ್ತೆ ಜ್ಞಾನವೆಲ್ಲಿಂದ ಬರುವುದು? ಎಲ್ಲಿಯವರೆಗೆ ಜ್ಞಾನ ಸಾಗರ ತಂದೆಯು ಬಂದು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೆ ಜ್ಞಾನವು ಸಿಗುವುದಿಲ್ಲ. ತಮೋ ಪ್ರಧಾನರೆಂದರೆ ಅಜ್ಞಾನಿ ಪ್ರಪಂಚ, ಸತೋ ಪ್ರಧಾನವೆಂದರೆ ದೈವಿ ಪ್ರಪಂಚ. ಅಂತರವಂತೂ ಇದೆಯಲ್ಲವೇ? ದೇವಿ ದೇವತೆಗಳೇ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ. ಕಾಲಚಕ್ರವು ಸುತ್ತುತ್ತಿರುತ್ತದೆ. ಬುದ್ಧಿಯೂ ಸಹ ನಿರ್ಬಲವಾಗಿರುತ್ತದೆ. ಬುದ್ಧಿಯೋಗವನ್ನು ಇಡುವುದರಿಂದ ಯಾವ ಶಕ್ತಿಯು ಸಿಗುತ್ತಿತೋ ಅದು ಮತ್ತೆ ಸಮಾಪ್ತಿಯಾಗಿಬಿಡುತ್ತದೆ. ಈಗ ನಿಮಗೆ ತಂದೆಯು ತಿಳಿಸುತ್ತಾರೆ, ಆದ್ದರಿಂದ ನೀವು ಎಷ್ಟೊಂದು ರಿಫ್ರೆಶ್ ಆಗುತ್ತೀರಿ. ನೀವು ರಿಫ್ರೆಶ್ ಆಗಿದ್ದೀರಿ ಮತ್ತು ವಿಶ್ರಾಂತಿಯಲ್ಲಿದ್ದೀರಿ. ತಂದೆಯು ಸಹ ಬರೆದು ತಿಳಿಸುತ್ತಾರಲ್ಲವೇ? ಮಕ್ಕಳೇ, ಬಂದು ರಿಫ್ರೆಶ್ ಆಗಿ ಮತ್ತು ವಿಶ್ರಾಂತಿಯನ್ನು ಪಡೆಯಿರಿ. ರಿಫ್ರೆಶ್ ಆದ ನಂತರ ನೀವು ಸತ್ಯುಗದಲ್ಲಿ ವಿಶ್ರಾಂಪುರಿಯಲ್ಲಿ ಹೋಗುತ್ತೀರಿ. ಅಲ್ಲಿ ನಿಮಗೆ ಬಹಳ ವಿಶ್ರಾಂತಿ ಸಿಗುತ್ತದೆ. ಅಲ್ಲಿ ಸುಖ, ಶಾಂತಿ, ಸಂಪತ್ತು ಇತ್ಯಾದಿಗಳಲ್ಲೂ ಸಿಗುತ್ತದೆ. ಅಂದಾಗ ತಂದೆಯ ಬಳಿ ರಿಫ್ರೆಶ್ ಆಗಲು, ವಿಶ್ರಾಂತಿ ಪಡೆಯಲು ಬರುತ್ತೀರಿ. ಶಿವ ತಂದೆಯು ನಿಮ್ಮನ್ನು ರಿಫ್ರೆಶ್ ಮಾಡುತ್ತಾರೆ. ತಂದೆಯ ಬಳಿ ವಿಶ್ರಾಂತಿಯನ್ನು ಪಡೆಯುತ್ತೀರಿ. ವಿಶ್ರಾಂತಿ ಎಂದರೆ ಶಾಂತಿ ಎಂದರ್ಥ. ಸುಸ್ತಾಗಿ ವಿಶ್ರಾಂತಿ ಪಡೆಯುತ್ತೀರಲ್ವೇ? ಕೆಲವರು ಕೆಲವೊಂದು ಕಡೆ ವಿಶ್ರಾಂತಿ ಪಡೆಯಲು ಹೋಗುತ್ತಾರೆ, ಆದರೆ ಅದರಲ್ಲಿ ವಿಶ್ರಾಂತಿಯ ಮಾತೇ ಇರುವುದಿಲ್ಲ. ಇಲ್ಲಿ ನಿಮಗೆ ತಂದೆಯು ಪ್ರತಿನಿತ್ಯವೂ ತಿಳಿಸುತ್ತಾರೆ. ಆದ್ದರಿಂದ ನೀವು ಇಲ್ಲಿ ಬಂದು ರಿಫ್ರೆಶ್ ಆಗುತ್ತೀರಿ. ನೆನಪು ಮಾಡುವುದರಿಂದ ನೀವು ತಮೋ ಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ. ಸತೋಪ್ರಧಾನರಾಗುವುದಕ್ಕಾಗಿಯೇ ನೀವಿಲ್ಲಿಗೆ ಬರುತ್ತೀರಿ. ಅದಕ್ಕಾಗಿ
ಪುರುಷಾರ್ಥವೇನಾಗಿದೆ? ಮಧುರಾತಿ ಮಧುರ ಮಕ್ಕಳೇ, ತಂದೆಯನ್ನು ನೆನಪು ಮಾಡಿ. ತಂದೆಯು ಎಲ್ಲಾ ಶಿಕ್ಷಣವನ್ನು ಕೊಟ್ಟು ಬಿಟ್ಟಿದ್ದಾರೆ. ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ, ನಿಮಗೆ ವಿಶ್ರಾಂತಿಯು ಹೇಗೆ ಸಿಗುತ್ತದೆ, ಮತ್ತಾರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ. ಆದ್ದರಿಂದ ಅವರಿಗೆ ತಿಳಿಸಿ ಕೊಡಬೇಕು. ಆಗ ಅವರು ನಿಮ್ಮ ಥರ ರಿಫ್ರೆಶ್ ಆಗಲಿ. ಎಲ್ಲರಿಗೆ ಸಂದೇಶ ಕೊಡುವುದೇ ನಿಮ್ಮ ಕರ್ತವ್ಯವಾಗಿದೆ. ಅವಿನಾಶಿ ರಿಫ್ರೆಶ್ ಆಗಬೇಕಾಗಿದೆ. ಅವಿನಾಶಿ ವಿಶ್ರಾಂತಿಯನ್ನು ಪಡೆಯಬೇಕಾಗಿದೆ. ಎಲ್ಲರಿಗೂ ಇದೇ ಸಂದೇಶ ಕೊಡಿ. ಇದೇ ನೆನಪನ್ನು ತರಿಸಿ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಇದು ಬಹಳ ಸಹಜ ಮಾತಾಗಿದೆ. ಬೆಹದ್ದಿನ ತಂದೆಯು ಸ್ವರ್ಗವನ್ನು ರಚಿಸುತ್ತಾರೆ, ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ. ನೀವೀಗ ಸಂಗಮಯುಗದಲ್ಲಿದ್ದೀರಿ. ಮಾಯು ಶಾಪ ಮತ್ತು ತಂದೆಯು ಆಸ್ತಿಯನ್ನು ನೀವು ತಿಳ್ಕೊಂಡಿದ್ದೀರಿ. ಆಗ ಮಾಯು ರಾವಣ ಶಾಪ ಸಿಗುವುದು. ಆಗ ಪವಿತ್ರತೆಯು ಸಮಾಪ್ತಿ, ಸುಖ ಶಾಂತಿಯು ಸಮಾಪ್ತಿ, ಧನವು ಸಮಾಪ್ತಿಯಾಗಿಬಿಡುತ್ತದೆ. ಹೇಗೆ ಕ್ರಮೇಣವಾಗಿ ಸಮಾಪ್ತಿಯಾಗುತ್ತದೆ ಎಂಬುದನ್ನು ತಂದೆಯು ತಿಳಿಸುತ್ತಿದ್ದಾರೆ. ಎಷ್ಟು ಜನ್ಮಗಳು ಹಿಡಿಸುತ್ತವೆ. ದುಃಖಗಳಲ್ಲಿ ಯಾವುದೇ ವಿಶ್ರಾಂತಿ ಇರುವುದಿಲ್ಲ. ಸುಖಧಾಮದಲ್ಲಿ ವಿಶ್ರಾಂತಿ ಇರುವುದು. ಮನುಷ್ಯರನ್ನು ಭಕ್ತಿಯು ಎಷ್ಟೊಂದು ಸುಸ್ತು ಮಾಡಿಬಿಡುತ್ತದೆ. ಜನ್ಮಾಂತರ ಭಕ್ತಿಯು ಸುಸ್ತು ಮಾಡಿಬಿಡುತ್ತದೆ, ಕಂಗಾಲರನ್ನಾಗಿ ಮಾಡಿಬಿಡುತ್ತದೆ. ಇದನ್ನೂ ಸಹ ಈಗ ನಿಮಗೆ ತಂದೆಯು ತಿಳಿಸುತ್ತಾರೆ. ಹೊಸಬರು ಬಂದರೆ ಎಷ್ಟೊಂದು ತಿಳಿಸಬೇಕಾಗಿದೆ. ಪ್ರತಿಯೊಂದು ಮಾತಿನ ಮೇಲೆ ಮನುಷ್ಯರು ಬಹಳ ಆಲೋಚಿಸುತ್ತಾರೆ. ಎಲ್ಲಿಯೂ ಜಾದುವಾಗದಿರಲಿ ಎಂದು ತಿಳಿಯುತ್ತಾರೆ. ಅರೆ, ನೀವು ಭಗವಂತನೇ ಜಾದೂಗಾರನೆಂದು ಹೇಳುತ್ತೀರಿ ಅಂದಾಗ ನಾನು ಸಹ ಹೇಳುತ್ತೇನೆ, ಜಾದೂಗಾರನಾಗಿದ್ದೇನೆ. ಆದರೆ ಇದು ಕುರಿ ಮೇಕೆಯನ್ನಾಗಿ ಮಾಡಿ ಬಿಡುವ ಆ ಜಾದು ಅಲ್ಲ. ಪ್ರಾಣಿಗಳಂತೂ ಅಲ್ಲವೇ. ಸೂರಮಂಡಲ ಸಂಗೀತದಿಂದ ಡ್ಯಾಸ್ ಎಂದು ಗಾಯನವೂ ಇದೆ. ಈ ಸಮಯದಲ್ಲಿ ಮನುಷ್ಯರು ಕುರಿಗಳಂತಾಗಿದ್ದಾರೆ. ಈ ಮಾತುಗಳು ಈ ಸಮಯಕ್ಕಾಗಿ ಸಲ್ಲುತ್ತವೆ. ಸತ್ಯಯುಗದಲ್ಲಿ ಹಾಡುವುದಿಲ್ಲ. ಈ ಸಮಯದ್ದೇ ರಾಗ ಗಾಯನವಿದೆ. ಚಂಡಿಕಾದೇವಿ ಎಷ್ಟೊಂದು ಮೇಳವಾಗುತ್ತದೆ. ಅವರು ಯಾರಾಗಿದ್ದರು ಎಂದು ಕೇಳಿರಿ. ಆಗ ದೇವಿ ಎಂದು ಹೇಳುತ್ತಾರೆ. ಆದರೆ ಇಂಥ ಹೆಸರುಗಳಂತೂ ಸತ್ಯುಗದಲ್ಲಿರುವುದಿಲ್ಲ. ಸತ್ಯುಗದಲ್ಲಿ ಸದಾ ಶುಭ ಹೆಸರುಗಳಿರುತ್ತವೆ. ಶ್ರೀರಾಮಚಂದ್ರ, ಶ್ರೀಕೃಷ್ಣ, ಶ್ರೀ ಎಂದು ಶ್ರೇಷ್ಠರು ಹೇಳುತ್ತಾರೆ. ಸತ್ಯುಗಿ ಸಂಪ್ರದಾಯಕ್ಕೆ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಕಲಿಯುಗಿ ವಿಕಾರಿ ಸಂಪ್ರದಾಯವರಿಗೆ ಶ್ರೇಷ್ಠರೆಂದು ಹೇಗೆ ಇರುವರು? ಶ್ರೀ ಎಂದರೆ ಶ್ರೇಷ್ಠ. ಈಗಿನ ಮನುಷ್ಯರಂತೂ ಶ್ರೇಷ್ಠರಲ್ಲ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಎಂದು ಗಾಯನವಿದೆ. ಮತ್ತೆ ದೇವತೆಗಳಿಂದ ಮನುಷ್ಯರಾಗುತ್ತಾರೆ, ಏಕೆಂದರೆ ಪಂಚವಿಕಾರಗಳಲ್ಲಿ ಹೋಗುತ್ತಾರೆ. ರಾವಣ ರಾಜ್ಯದಲ್ಲಿ ಎಲ್ಲರೂ ಮನುಷ್ಯರಾಗಿದ್ದಾರೆ. ಸತ್ಯುಗದಲ್ಲಿ ದೇವತೆಗಳಿರುತ್ತಾರೆ. ಅದಕ್ಕೆ ದೈವಿ ಪ್ರಪಂಚ, ಇದಕ್ಕೆ ಮಾನವ ಪ್ರಪಂಚವೆಂದು ಹೇಳಲಾಗುತ್ತದೆ. ದೈವಿ ಜಗತ್ತಿಗೆ ದಿನವೆಂದು, ಮಾನವ ಜಗತ್ತಿಗೆ ರಾತ್ರಿ ಎಂದು ಹೇಳಲಾಗುತ್ತದೆ. ಪ್ರಕಾಶಕ್ಕೆ ದಿನವೆಂದು ಹೇಳಲಾಗುವುದು, ಅಜ್ಞಾನ ಅಂಧಕಾರಕ್ಕೆ ರಾತ್ರಿ ಎಂದು ಹೇಳಲಾಗುತ್ತದೆ. ಈ ಅಂತರವನ್ನು ನೀವು ತಿಳಿದುಕೊಂಡಿದ್ದೀರಿ. ನೀವು ತಿಳ್ಕೊಳ್ತೀರಿ, ಮೊದಲು ನಮಗೆ ಏನೂ ತಿಳಿದಿರಲಿಲ್ಲ. ಈಗ ಎಲ್ಲಾ ಮಾತುಗಳು ಬುದ್ಧಿಯಲ್ಲಿದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿದ್ದೀರಾ ಎಂದು ಋಷಿ ಮುನಿಗಳೊಂದಿಗೆ ಕೇಳಿದಾಗ ನೇತಿ ಅರ್ಥ ನಮಗೆ ಗೊತ್ತಿಲ್ಲವೆಂದು ಹೇಳಿ ಹೋದರು. ನೀವು ಸಹ ಈಗ ತಿಳ್ಕೊಳ್ತೀರಿ, ನಾವು ಮೊದಲು ನಾಸ್ತಿಕರಾಗಿದ್ದೆವು. ಬೆಹದ್ದಿನ ತಂದೆಯನ್ನು ತಿಳ್ಕೊಂಡಿರಲಿಲ್ಲ. ಅವರು ಮೂಲತಃ ಅವಿನಾಶಿ ತಂದೆ, ಆತ್ಮಗಳ ತಂದೆಯಾಗಿದ್ದಾರೆ. ನಾವು ಆ ಬೆಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ಯಾರು ಎಂದೂ ಸುಡುವುದಿಲ್ಲ. ಇಲ್ಲಂತೂ ಎಲ್ಲರೂ ಸುಟ್ಟು ಹೋಗುತ್ತಾರೆ. ರಾವಣನನ್ನು ಸುಡುತ್ತಾರೆ. ಇದೆ ಅಲ್ಲವೇ? ಆತ್ಮವಂತೂ ಎಂದೂ ಯಾರೂ ಸುಡಲು ಸಾಧ್ಯವಿಲ್ಲ. ಅಂದಾಗ ತಂದೆಯು ಮಕ್ಕಳಿಗೆ ಈ ಗುಪ್ತ ಜ್ಞಾನವನ್ನು ತಿಳಿಸುತ್ತಾರೆ. ಇದು ತಂದೆಯ ಬಳಿ ಇದೆ. ಈ ಆತ್ಮನಲ್ಲಿಯೂ ಗುಪ್ತ ಜ್ಞಾನವಿದೆ. ಆತ್ಮವು ಗುಪ್ತವಾಗಿದೆ. ಈ ಬಾಯಿಯ ಮೂಲಕ ಮಾತನಾಡುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ದೇಹಾಭಿಮಾನಿಗಳಾಗಬೇಡಿ, ಆತ್ಮಾಭಿಮಾನಿಯಾಗಿ. ಏಕೆ ಕೆಳಗಾಗುತ್ತೀರಿ? ತಮ್ಮನ್ನು ಆತ್ಮನೆಂಬುದೇ ಮರೆತು ಹೋಗುತ್ತೀರಿ. ಡ್ರಾಮಾದ ರಹಸ್ಯವನ್ನು ಸಹ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ಡ್ರಾಮಾದಲ್ಲಿ ಯಾವುದೇ ನಿಗದಿಯಾಗಿದೆಯೋ ಅದು ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತದೆ. ಇದು ಯಾರಿಗೂ ತಿಳಿದಿಲ್ಲ. ಡ್ರಾಮಾನುಸಾರ ಕ್ಷಣ ಪ್ರತಿಕ್ಷಣ ಹೇಗೆ ನಡೆಯುತ್ತಿರುತ್ತದೆ
ಎಂಬ ಜ್ಞಾನವೂ ಸಹ ನಿಮ್ಮ ಬುದ್ಧಿಯಲ್ಲಿದೆ. ಆಕಾಶದ ಅಂತ್ಯವನ್ನು ಯಾರೂ ಮುಟ್ಟಲು ಸಾಧ್ಯವಿಲ್ಲ. ಧರಣಿಯ ಅಂತ್ಯವನ್ನು ಪಡೆಯಬಹುದು. ಧರಣಿಯು ಸ್ಥೂಲವಾಗಿದೆ, ಆಕಾಶವು ಸೂಕ್ಷ್ಮವಾಗಿದೆ. ಕೆಲವೊಂದು ವಸ್ತುಗಳ ಅಂತ್ಯವನ್ನು ಪಡೆಯಲು ಸಾಧ್ಯವಿಲ್ಲ. ಆಕಾಶವೇ ಆಕಾಶ, ಪಾತಾಳವೇ ಪಾತಾಳ ಎಂಬುದನ್ನು ಶಾಸ್ತ್ರಗಳಲ್ಲಿ ಕೇಳಿರುವ ಕಾರಣ ಮೇಲಕ್ಕೆ ಹೋಗಿಯೂ ನೋಡುತ್ತಾರೆ. ಅಲ್ಲಿಯೂ ಜಗತ್ತನ್ನು ವಿಸ್ತರಿಸುವ ಪ್ರಯತ್ನ ಮಾಡುತ್ತಾರೆ. ವಿಶ್ವವನ್ನು ಬಹಳ ವಿಸ್ತಾರ ಮಾಡಿದ್ದಾರಲ್ಲವೇ? ಭಾರತದಲ್ಲಿ ಕೇವಲ ಒಂದೇ ದೇವಿ ದೇವತಾ ಧರ್ಮವಿತ್ತು. ಮತ್ಯಾವ ಖಂಡಗಳಿರಲಿಲ್ಲ. ನಂತರದಲ್ಲಿ ಎಷ್ಟೊಂದು ವೃದ್ಧಿ ಮಾಡಿದ್ದಾರೆ. ನೀವು 4 ಸಾಗರ ಮಂಥನ ಮಾಡಿ ಭಾರತದ ಎಷ್ಟು ಚಿಕ್ಕ ಭಾಗದಲ್ಲಿ ದೇವತೆಗಳಿರುತ್ತಾರೆ. ಜಮುನಾ ನದಿಯ ತೀರವಿರುತ್ತದೆ. ದೆಹಲಿಯು ಪರಿಸ್ಥಾನವಾಗಿರುತ್ತದೆ. ಈಗ ಇದಕ್ಕೆ ಸ್ಮಶಾನವೆಂದು ಹೇಳಲಾಗುತ್ತದೆ. ಇಲ್ಲಿ ಅಕಾಲ ಮೃತ್ಯುಗಳಾಗುತ್ತಿರುತ್ತವೆ. ಅಮರಲೋಕಕ್ಕೆ ಪರಿಸ್ಥಾನವೆಂದು ಕರೆಯಲಾಗುವುದು. ಅಲ್ಲಿ ಬಹಳ ಸ್ವಾಭಾವಿಕ ಸೌಂದರ್ಯವಿರುತ್ತದೆ. ವಾಸ್ತವಿಕದಲ್ಲಿ ಭಾರತಕ್ಕೆ ಪರಿಸ್ಥಾನವೆಂದು ಹೇಳುತ್ತಾರೆ. ಈ ಲಕ್ಷ್ಮೀನಾರಾಯಣರು ಪರಿಸ್ಥಾನದ ಮಾಲೀಕರಲ್ಲವೇ? ಎಷ್ಟೊಂದು ಶೋಭಮಾನವಾಗಿದ್ದಾರೆ. ಸತೋಪ್ರಧಾನರಲ್ಲವೇ? ಸ್ವಾಭಾವಿಕ ಸೌಂದರ್ಯವಿತ್ತು. ಆತ್ಮವೂ ಸಹ ಹೊಳೆಯುತ್ತಿರುತ್ತದೆ. ಕೃಷ್ಣನ ಜನ್ಮವು ಹೇಗಾಗುತ್ತದೆ ಎಂದು ಮಕ್ಕಳಿಗೆ ತೋರಿಸಲಾಗುತ್ತದೆ. ಕೃಷ್ಣನ ಜನ್ಮವಾದಾಗ ಇಡೀ ಕೋಣೆಯಲ್ಲಿಯೇ ಚಮತ್ಕಾರವಾಗಿ ಬಿಡುತ್ತದೆ ಅಂದಾಗ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ. ನೀವೀಗ ಪರಿಸ್ಥಾನದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ನಂಬರ್ 1 ಅಂತೂ ಅವಶ್ಯವಾಗಿ ಬೇಕು. ಎಲ್ಲರೂ ಒಂದೇ ರೀತಿ ಆಗಲು ಸಾಧ್ಯವಿಲ್ಲ. ವಿಚಾರ ಮಾಡಿ. ಇಷ್ಟು ಚಿಕ್ಕ ಆತ್ಮವು ಎಷ್ಟು ದೊಡ್ಡ ಪಾತ್ರವನ್ನು ಅಭಿನಯಿಸುತ್ತದೆ. ಆತ್ಮವು ಶರೀರದಿಂದ ಹೊರಗೆ ಹೋದಾಗ ಶರೀರ ಗತಿ ಏನಾಗುತ್ತದೆ? ಇಡೀ ಪ್ರಪಂಚದ ಪಾತ್ರಧಾರಿಗಳು ಅದೇ ಪಾತ್ರವನ್ನು ಅಭಿನಯಿಸುತ್ತಾರೆ. ಯಾವುದು ಅನಾದಿಯಾಗಿ ಮಾಡಲ್ಪಟ್ಟಿದೆ. ಈ ಸೃಷ್ಟಿಯು ಅನಾದಿಯಾಗಿದೆ. ಇದರಲ್ಲಿ ಪ್ರತಿಯೊಬ್ಬರ ಪಾತ್ರವು ಅನಾದಿಯಾಗಿದೆ. ಯಾವಾಗ ಈ ಸೃಷ್ಟಿಯು ಒಂದು ವೃಕ್ಷವಾಗಿದೆ ಎಂಬುದನ್ನು ನೀವು ತಿಳ್ಕೊಳ್ತೀರೋ ಆಗ ಅದನ್ನು ನೀವು ಅದ್ಭುತವೆಂದು ಹೇಳುತ್ತೀರಿ. ತಂದೆಯಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ಡ್ರಾಮಾದಲ್ಲಿ ಯಾರಿಗಾಗಿ ಎಷ್ಟು ಸಮಯವಿದೆಯೋ ಅಷ್ಟನ್ನೇ ತಿಳಿದುಕೊಳ್ಳುವುದರಲ್ಲಿ ಸಮಯ ಕೊಡುತ್ತಾರೆ. ಬುದ್ಧಿಯಲ್ಲಿಯೂ ಅಂತರವಿದೆಯಲ್ಲವೇ? ಆತ್ಮ ಮನ ಬುದ್ಧಿ ಸಹಿತವಾಗಿ ಅಂದಾಗ ಎಷ್ಟೊಂದು ಅಂತರವಿರುತ್ತದೆ. ಮಕ್ಕಳಿಗೆ ಅರ್ಥವಾಗುತ್ತದೆ. ನಾವು ಸ್ಕಾಲರ್ಶಿಪ್ ತೆಗೆದುಕೊಳ್ಳಬೇಕಾಗಿದೆ ಅಂದ ಮೇಲೆ ಹೃದಯದಲ್ಲಿ ಖುಷಿ ಆಗುತ್ತದೆ ಅಲ್ವೇ? ಇಲ್ಲಿಗೆ ಬರ್ತಿದ್ದಂತೆ ಗುರಿ ಉದ್ದೇಶ ಸಮ್ಮುಖದಲ್ಲಿ ನೋಡಿದಾಗ ಖಂಡಿತ ಖುಷಿ ಆಗೋದಿಲ್ಲವೇ? ನಾವು ಈ ರೀತಿ ಆಗೋದಕ್ಕಾಗಿ ಇಲ್ಲಿಗೆ ಓದಲು ಬಂದಿದ್ದೇವೆ. ನೀವೀಗ ತಿಳಿದುಕೊಂಡಿದ್ದೀರಿ. ಇಲ್ಲವೆಂದರೆ ಯಾರು ಇಲ್ಲಿಗೆ ಬರಲು ಸಾಧ್ಯವಿಲ್ಲ. ಇದು ಗುರಿ ಉದ್ದೇಶವಾಗಿದೆ. ಇನ್ನೊಂದು ಜನ್ಮದ ಗುರಿ ಉದ್ದೇಶವನ್ನು ನೋಡುವಂತ ಈ ರೀತಿಯ ಶಾಲೆ ಮತ್ತೆಲ್ಲಿಯೂ ಇರುವುದಿಲ್ಲ. ನೀವು ನೋಡುತ್ತಿದ್ದೀರಿ, ಇವರು ಸ್ವರ್ಗದ ಮಾಲೀಕರಾಗಿದ್ದಾರೆ. ನಾವೇ ಈ ರೀತಿಯಾಗುತ್ತಿದ್ದೇವೆ. ನಾವೀಗ ಸಂಗಮಿಗದಲ್ಲಿದ್ದೇವೆ. ಆ ರಾಜಧಾನಿಯವರು ಅಲ್ಲ, ಈ ರಾಜಧಾನಿಯವರಲ್ಲ. ನಾವು ಮಧ್ಯದಲ್ಲಿದ್ದೇವೆ, ಹೋಗುತ್ತಿದ್ದೇವೆ. ಅಂಬಿಗನು ಅಂದ್ರೆ ತಂದೆ ನಿರಾಕರನಾಗಿದ್ದಾರೆ. ದೋಣಿ ಅಂದ್ರೆ ಆತ್ಮ ನಿರಾಕರಿಯಾಗಿದೆ. ದೋಣಿಯನ್ನು ಎಳೆದು ಪರಂಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನಿರಾಕಾರಿ ತಂದೆಯು ನಿರಾಕಾರಿ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಾರೆ. ತಂದೆಯು ಮಕ್ಕಳನ್ನು ಜೊತೆ ಕರೆದುಕೊಂಡು ಹೋಗುವರು. ಈ ಚಕ್ರವು ಪುನರಾವರ್ತನೆ ಆಗುತ್ತದೆ. ಮತ್ತೆ ಚಾಚು ತಪ್ಪದೆ ಪುನರಾವರ್ತನೆ ಮಾಡಬೇಕಾಗಿದೆ. ಒಂದೇ ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೀರಿ. ಚಿಕ್ಕವರಾಗಿ ಬೆಳೆದು ದೊಡ್ಡವರಾಗುತ್ತೀರಿ. ಹೀಗೆ ಮಾವಿನ ಬೀಜವನ್ನು ಜಮೀನಿನಲ್ಲಿ ಹಾಕಿದಾಗ ಅದರಿಂದ ಮತ್ತೆ ಮಾವು ಬರುತ್ತದೆ. ಅದು ಹದ್ದಿನ ವೃಕ್ಷವಾಗಿದೆ. ಇದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವಾಗಿದೆ. ಇದಕ್ಕೆ ವಿಭಿನ್ನ ವೃಕ್ಷವೆಂದು ಹೇಳಲಾಗುತ್ತದೆ. ಸತ್ಯುಗದಿಂದ ಹಿಡಿದು ಕಲಿಯುಗದವರೆಗೆ ಎಲ್ಲರೂ ಪಾತ್ರವನ್ನು ಅಭಿನಯಿಸುತ್ತಾರೆ. ಅವಿನಾಶಿ ಆತ್ಮವು 84 ಜನ್ಮಗಳ ಚಕ್ರದ ಪಾತ್ರವನ್ನು ಅಭಿನಯಿಸುತ್ತದೆ. ಲಕ್ಷ್ಮೀನಾರಾಯಣರಿದ್ದರು, ಅವರು ಈಗಿಲ್ಲ. ಚಕ್ರವನ್ನು ಸುತ್ತಿ ಈಗ ಪುನಃ ಆ ರೀತಿ ಆಗುತ್ತಾರೆ. ಮೊದಲು ಈ ಲಕ್ಷ್ಮೀನಾರಾಯಣರಿದ್ದರು ಎಂದು ಹೇಳುತ್ತಾರೆ. ಅವರದು ಇದು ಅಂತಿಮ ಜನ್ಮವಾಗಿದೆ. ಬ್ರಹ್ಮ ಸರಸ್ವತಿ ಎಲ್ಲರೂ ಹಿಂತಿರುಗಿ ಅವಶ್ಯವಾಗಿ ಹೋಗಬೇಕಾಗಿದೆ. ಸ್ವರ್ಗದಲ್ಲಂತೂ ಇಷ್ಟೊಂದು ಮನುಷ್ಯರಿರಲಿಲ್ಲ. ಇಸ್ಲಾಮಿಗಳಾಗಲಿ ಬೌದ್ಧರಾಗಲಿ ಇರಲಿಲ್ಲ. ದೇವಿ ದೇವತೆಗಳ ಹೊರತು ಮತ್ಯಾವುದೇ ಧರ್ಮದ ಪಾತ್ರಧಾರಿಗಳಿರಲಿಲ್ಲ. ಈ ತಿಳುವಳಿಕೆಯು ಯಾರಲ್ಲಿಯೂ ಇಲ್ಲ. ಬುದ್ಧಿವಂತರಿಗೆ ಬಿರುದು ಸಿಗಬೇಕಲ್ಲವೇ? ಯಾರೆಷ್ಟು ಓದುವರು ನಂಬರ್ 1 ಪುರುಷಾರ್ಥದಿಂದ ಪದವಿಯನ್ನು ಪಡೆಯುತ್ತಾರೆ ಅಂದಾಗ ನೀವು ಮಕ್ಕಳಿಗೆ ಇಲ್ಲಿಗೆ ಬರುತ್ತಿದ್ದಂತೆ ಈ ಗುರಿ ಉದ್ದೇಶವನ್ನು ನೋಡಿ ಖುಷಿ ಆಗಬೇಕು. ಖುಷಿಗೆ ಪಾರವೇ ಇಲ್ಲ. ಪಾಠಶಾಲೆ ಅಥವಾ ಶಾಲೆ ಇದ್ದರೆ ಈ ರೀತಿಯಾಗಿ ಇರಬೇಕು.
ಎಷ್ಟು ಗುಪ್ತವಾಗಿದೆ. ಆದರೆ ಎಷ್ಟು ದೊಡ್ಡ ಪಾಠಶಾಲೆಗಿದೆ. ಎಂದು ದೊಡ್ಡ ವಿದೆಯೋ ಅಷ್ಟು ದೊಡ್ಡ ಕಾಲೇಜು. ಅಲ್ಲಿ ಎಲ್ಲಾ ಸವಲತ್ತುಗಳಿರ್ತವೆ. ಆತ್ಮವಂತೂ ಓದಬೇಕಾಗಿದೆ. ಅದು ಬೇಕೆಂದರೆ ಚಿನ್ನದ ಸಿಂಹಾಸನನಾದರೂ ಏರ್ಬೋದು ಅಥವಾ ಕಟ್ಟಿಗೆ ಸಿಂಹಾಸನವಾದರೂ ಏರ್ಬೋದು. ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಏಕೆಂದರೆ ಶಿವ ಭಗವಾನ್ ಇದೆ ಅಲ್ವೇ. ಕೃಷ್ಣನು ಮೊದಲ ನಂಬರಿನ ರಾಜ್ಕುಮಾರನಾಗಿದ್ದಾನೆ. ಮಕ್ಕಳಿಗೆ ಈಗ ಅರ್ಥವಾಗಿದೆ. ಕಲ್ಪ ಕಲ್ಪವೂ ತಂದೆ ಬಂದು ತಮ್ಮ ಪರಿಚಯ ಕೊಡುತ್ತಾರೆ. ನಾನು ಇವರಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಓದುತ್ತೇನೆ. ನಾನು ಇವರಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಓದಿಸುತ್ತಿದ್ದೇನೆ. ದೇವತೆಗಳಲ್ಲಿ ಈ ಜ್ಞಾನವಿರುವುದಿಲ್ಲ. ಜ್ಞಾನದಿಂದ ದೇವತೆಗಳಾದ ಮೇಲೆ ಮತ್ತೆ ವಿದ್ಯೆಯ ಅವಶ್ಯಕತೆ ಇರುವುದಿಲ್ಲ. ಇದರಲ್ಲಿ ತಿಳಿದುಕೊಳ್ಳುವ ಬಹಳ ವಿಶಾಲ ಬುದ್ಧಿ ಇರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. शुक्रिया ಬಾಬಾ ಶುಕ್ರಿಯಾ. ವಹಾ ಬಾಬಾ ವಹಾ. ಧಾರಣೆಗಾಗಿ ಮುಖ್ಯ ಸಾರ 1 ಆಗಿದೆ. ಬುದ್ಧಿಯಿಂದ ಈ ಪತಿತ ಪ್ರಪಂಚದ ಸನ್ಯಾಸ ಮಾಡಿ ಹಳೆಯ ದೇಹ ಮತ್ತು ದೇಹದ ಸಂಬಂಧಗಳನ್ನು ಮರೆತು ತಮ್ಮ ಬುದ್ಧಿಯನ್ನು ತಂದೆ ಮತ್ತು ಸ್ವರ್ಗದ ಕಡೆ ಇಡಬೇಕಾಗಿದೆ. 2 ಅವಿನಾಶಿ ವಿಶ್ರಾಂತಿ ಅನುಭವ ಮಾಡಲು ತಂದೆ ಮತ್ತು ಆಸ್ತಿಯ ಸ್ಮೃತಿಯಲ್ಲಿ ಇರಬೇಕಾಗಿದೆ. ಎಲ್ಲರಿಗೆ ತಂದೆಯ ಸಂದೇಶ ನೀಡಿ ರಿಪ್ರೆಸ್ ಮಾಡಬೇಕಾಗಿದೆ. ಆತ್ಮಿಕ ಸೇವೆಯಲ್ಲಿ ಸಂಕೋಚ ಪಡಬಾರದು. ವರದಾನ. ಸಂಘಟನೆಯಲ್ಲಿ ಏಕಮತ ಮತ್ತು ಏಕರಸ ಸ್ಥಿತಿಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತ ಸತ್ಯ ಸ್ನೇಹಿ ಭವ. ಸಂಘಟನೆಯಲ್ಲಿ ಒಬ್ಬರು ಹೇಳಿದರು, ಇನ್ನೊಬ್ಬರು ಒಪ್ಪಿಕೊಂಡರು. ಇದಾಗಿದೆ ಸತ್ಯ ಸ್ನೇಹದ ಪ್ರತ್ಯುತ್ತರ. ಇಂಥ ಸ್ನೇಹಿ ಮಕ್ಕಳ ಉದಾಹರಣೆ ನೋಡಿ ಅನ್ಯರು ಸಹ ಸಂಪರ್ಕದಲ್ಲಿ ಬರುವುದರಲ್ಲಿ ಸಾಹಸವನ್ನಿಡುವರು. ಸಂಘಟನೆಯಲ್ಲಿ ಸೇವಾ ಸಾಧನವಾಗುತ್ತದೆ. ಮಾಯು ಎಲ್ಲಿಯೇ ನೋಡುತ್ತದೆ. ಇವರಲ್ಲಿ ಏಕತೆ ಚೆನ್ನಾಗಿದೆ. ಒಗ್ಗಟ್ಟು ಇದ್ದಾರೆಂದರೆ ಅಲ್ಲಿ ಬರಲು ಧೈರ್ಯವಿರುವುದಿಲ್ಲ. ಏಕತ ಮತ್ತು ಏಕರಸ ಸ್ಥಿತಿಯ ಸಂಸ್ಕಾರವೇ ಸತ್ಯಯುಗದಲ್ಲಿ ಒಂದು ರಾಜ್ಯದ ಸ್ಥಾಪನೆಯಾಗುತ್ತದೆ. ಸ್ಲೋಗನ್. ಕರ್ಮ ಮತ್ತು ಯೋಗದ ಸಮತೋಲನವನ್ನು ಇಟ್ಟುಕೊಳ್ಳುವರೇ ಸಫಲ ಯೋಗಿ ಆಗಿದ್ದಾರೆ. ಸಂಗಮಯುಗಿ ಸರ್ವ ತೀವ್ರ ಪುರುಷಾರ್ಥಿ ಸಹೋದರ ಸಹೋದರಿಗೆ ಹೊಸ ವರ್ಷದ ಜೊತೆಗೆ ಹೊಸ ಯುಗದ ಬಹಳ ಬಹಳ ಶುಭಾಶಯಗಳು. ಹೊಸ ವರ್ಷದ ಈ ಜನವರಿ ತಿಂಗಳ ಮೊದಲ ತಿಂಗಳು ಮಧುರ ಸಾಕಾರ ಬಾಬಾ ಅವರ ಸ್ಮೃತಿಗಳ ತಿಂಗಳು. ನಾವೆಲ್ಲರೂ ಬಾಬಾರವರ ಮಕ್ಕಳು. ಅವ್ಯಕ್ತ ವತನದ ಸೂಕ್ಷ್ಮ ಲೀಲೆಗಳನ್ನು ಅನುಭವಿಸಬೇಕು ಮತ್ತು ಸ್ವಯಂವನ್ನು ಬ್ರಹ್ಮ ತಂದೆ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಮಾಡಿಕೊಳ್ಳಲು ಇಡೀ ತಿಂಗಳು ತಮ್ಮನ್ನು ಬಂಧನ ಮುಕ್ತ ಮತ್ತು ಜೀವನ ಮುಕ್ತ ಸ್ಥಿತಿಯನ್ನು ಮಾಡಿಕೊಳ್ಳಲು ಮನಸ್ಸು ಮತ್ತು ಬುದ್ಧಿಯು ಮೌನವನ್ನು ಇಡಿ. ಬುದ್ಧಿ ಬಲದಿಂದ ಅವ್ಯಕ್ತ ವತನದ ಸವಾರಿ ಮಾಡಿ. ಇದೇ ಲಕ್ಷ್ಯದಿಂದ ಈ ತಿಂಗಳಿನ ಅವ್ಯಕ್ತ ಸೂಚನೆಗಳು ಕಳಿಸಲಾಗುತ್ತದೆ. ಅವ್ಯಕ್ತ ಸೂಚನೆಗಳು. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ ಮುಕ್ತರಾಗಿ ಸ್ಥಿತಿಯ ಅನುಭವ ಮಾಡಿರಿ. ಬಾಪ್ತಾದವರ ಇಚ್ಛೆ ಏನೆಂದರೆ ನನ್ನ ಪ್ರತಿಯೊಬ್ಬ ಮಗು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯ ಹಕ್ಕುದಾರ ಆಗಬೇಕು. ಈಗಿನ ಅಭ್ಯಾಸವೇ ಸತ್ಯುಗದಲ್ಲಿ ಸಹಜ ಜೀವನವಾಗಲಿದೆ. ಆದರೆ ಆಸ್ತಿಯ ಹಕ್ಕು ಈಗ ಈ ಸಂಗಮಯುಗದಲ್ಲಿದೆ. ಆದ್ದರಿಂದ ಯಾವುದೇ ಬಂಧನವು ಎಳೆಯುತ್ತಿರುವ ಅನುಭವವಾದರೆ ಅದರ ಕಾರಣವನ್ನು ಯೋಚಿಸಿ ಅದರ ನಿವಾರಣೆಯನ್ನು ಮಾಡಿರಿ. ಓಂ ಶಾಂತಿ.